ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕೊಲೆಸ್ಟ್ರಾಲ್ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಮ್ಮ ಭಾಳಷ್ಟು ವೀಕ್ಷಕರು ನನಗೆ ಕೊಲೆಸ್ಟ್ರಾಲ್ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕೊಲೆಸ್ಟ್ರಾಲ್ ಬಗ್ಗೆ ಭಾಳಷ್ಟು ಮಿಸ್ಬಿಲೀವ್ಸ್ ಇದೆ, ಅಂದರೆ ನಮಗೆ ತಪ್ಪು ಕಲ್ಪನೆಗಳು ತುಂಬ ಇದೆ. ಸೊ ಅದನ್ನು ದೂರ ಮಾಡಬೇಕು ಅಂತ ದೃಷ್ಟಿಯಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಈಗ ವರ್ಲ್ಡಲ್ಲಿ ತುಂಬ ಜನ ಹೆದರುವಂಥ ಕಾಯಿಲೆ ಯಾವುದು ಕೇಳಿದ್ರೆ ಹಾರ್ಟ್ ಅಟ್ಯಾಕ್, ಅಂದರೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್. ಈವನ್ ನಾವು ಒಂದು ಸಿಂಪಲ್ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದರೂ ಕೂಡ ನಾವೇನು ಮಾಡ್ತೀವಿ, ಇಮ್ಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗಿ ಚೆಸ್ಟ್ ಪೈನ್, ಈವನ್ ಹಾರ್ಟ್ ಸಮಸ್ಯೆಯಿಂದ ಬಂದಿದೆ ಅಂತ ECG ಮಾಡಿ ನೋಡ್ತೀವಿ, ಇಕೋ ಮಾಡಿ ನೋಡ್ತೀವಿ. ಸೊ ಈ ಥರ ಬೇರೆ ಬೇರೆ ಟೆಸ್ಟ್ಗಳನ್ನು ಮಾಡಿ ನೋಡ್ತೀವಿ. ಆ್ಯಂಡ್ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್. ಅಂದರೆ ಓಕೆ, ನನಗೆ ಹಾರ್ಟಿಗೆ ಸಮಸ್ಯೆ ಇದ್ದಿರ್ಬೋದು, ಡಾಕ್ಟ್ರಿಗೆ ಕಂಡುಹಿಡಿಯಲಿಕ್ಕೆ ಆಗಿಲ್ವೇನೋ ಅಂತ ಒಂದು ಹೆದರಿಕೆಯೂ ಇರುತ್ತೆ. ಆ್ಯಂಡ್ ವರ್ಲ್ಡಲ್ಲಿ ಹೈಯೆಸ್ಟ್ ಜನ ತಗೊಳ್ಳುವಂಥ ಮೆಡಿಸಿನ್ ಯಾವುದು ಅಂತ ಕೇಳಿದರೆ ಅದು ಕೊಲೆಸ್ಟ್ರಾಲ್ ಲವರಿಂಗ್ ಡ್ರಗ್, ಸ್ಟ್ಯಾಟಿನ್ ಗ್ರೂಪ್ ಆಫ್ ಡ್ರಗ್ಸ್ ಏನಿದೆ ಅದೇ ಹೈಯೆಸ್ಟ್ ಕನ್ಸ್ಯೂಮ್ ಮಾಡೋದು. ಸೊ ಇದಕ್ಕೆಲ್ಲ ಮೇನ್ ಕಾರಣ ಏನು ಅಂದರೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೈ ಇದ್ದ ಕೂಡಲೇ ನಾವು ಈ ಥರ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ವಿ ಥಿಂಕ್ ದ್ಯಾಟ್ ಕೊಲೆಸ್ಟ್ರಾಲಿಂದಾನೇ ನಮಗೆ ಹಾರ್ಟ್ ಅಟ್ಯಾಕ್ ಸಮಸ್ಯೆಗಳೆಲ್ಲ ಬರುತ್ತೆ ಅಂತ. ಆ್ಯಂಡ್ ಹಾರ್ಟ್ ಅಟ್ಯಾಕ್ ಒಂದೇ ಅಲ್ಲ, ಹಾರ್ಟ್ ಅಟ್ಯಾಕ್ ಇರ್ಬೋದು ಅಥವಾ ಬ್ರೈನ್ ಸ್ಟ್ರೋಕ್ ಇರ್ಬೋದು. ಸೊ ಈ ಥರ ಕಾಯಿಲೆಗಳಿಗೆಲ್ಲ ಮುಖ್ಯ ಕಾರಣ ಕೊಲೆಸ್ಟ್ರಾಲ್ ಅಂತ ನಾವು ಅಂದ್ಕೊಳ್ತೀವಿ. ಸೊ ಈ ಥರ ತಪ್ಪು ಕಲ್ಪನೆಗಳು ದೂರ ಮಾಡಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇದರಲ್ಲಿ ಫಸ್ಟ್ ನಾವು ತಿಳ್ಕೊಬೇಕಾಗಿದ್ದೇನೆಂದರೆ, ಕೊಲೆಸ್ಟ್ರಾಲ್ ಸಿಂಥಸೈಸ್ ಆಗೋದು ನಮ್ಮ ಬಾಡಿಯಲ್ಲಿ, ಅಂದರೆ ಬಾಡಿಯಲ್ಲಿರುವಂಥ ಲಿವರ್ ಏನಿದೆ ಅದು ಮ್ಯಾಕ್ಸಿಮಮ್ ಕೊಲೆಸ್ಟ್ರಾಲ್ನ ಸಿಂಥಸೈಸ್ ಮಾಡುತ್ತೆ. ಸೊ ನಾವು ತಗೊಳ್ಳುವಂಥ ಆಹಾರದಿಂದ ಹೆಚ್ಚಾಗುವಂಥ ಕೊಲೆಸ್ಟ್ರಾಲ್ದ ಪರ್ಸೆಂಟೇಜ್ ಇಸ್ ವೆರಿ ಲೋ, ದಟ್ ಈಸ್ ಹಾರ್ಡ್ಲಿ 20%. ಸೊ ನಾವು ಒಂದು ಕರ್ದಿದ್ದ ಆಹಾರ ತಗೊಳ್ಳೋದರಿಂದ ಅಥವಾ ಬೇರೆ ಏನೋ ಒಂದು ಫುಡ್ ಐಟಮಿಂದ ನಮ್ಮ ಬಾಡಿಯಲ್ಲಿ ಹೆಚ್ಚಾಗುವಂಥ ಕೊಲೆಸ್ಟ್ರಾಲ್ ಏನಿದೆ ಅದು ಹಾರ್ಡ್ಲಿ 20%. 80% ಕೊಲೆಸ್ಟ್ರಾಲ್ ಏನಿದೆ ಅದು ಬಾಡಿಯಲ್ಲಿರುವ ಲಿವರಿಂದ ಪ್ರೊಡ್ಯೂಸ್ ಮಾಡುವಂಥದ್ದು. ಆ್ಯಂಡ್ ಕೊಲೆಸ್ಟ್ರಾಲ್ ಏನು ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅಂದರೆ ದೇ ಆರ್ ಲೈಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅವರ್ ಬಾಡಿ. ನಮ್ಮ ಬಾಡಿ ಮಾಡಿರುವ ಪ್ರತಿಯೊಂದು ಸೆಲ್ ವಾಲ್ ಮಾಡಿರೋದು ಕೂಡ ಫಾಸ್ಫೋಲಿಪಿಡ್ಸ್ ಅಂತ ಹೇಳ್ತೀವಿ. ಕೊಲೆಸ್ಟ್ರಾಲ್ ಇದ್ದರೆ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ನಮ್ಮ ಬ್ರೈನ್ ಮಾಡಿರೋದು ಕೊಲೆಸ್ಟ್ರಾಲ್. ನಾವು ಬಾಕಿ ಇರುವ ಕ್ರಿಯೇಷನ್ಸಿಂದ ಡಿಫ್ರೆನ್ಸ್ ಏನು ನಮಗೆ, ಅಂದರೆ ಬಾಕಿ ಇರುವ ಪ್ರಾಣಿಗಳೇನಿದೆ, ಅದು ಮಂಗ ಇರ್ಬೋದು, ಹುಲಿ ಇರ್ಬೋದು, ಯಾವುದೇ ಪ್ರಾಣಿಗಳು ನೋಡಿ, ಅದರಿಂದ ನಮಗಿರೋ ಡಿಫ್ರೆನ್ಸ್ ಏನಂದರೆ ವಿ ಹ್ಯಾವ್ ಎ ಹ್ಯೂಜ್ ಬ್ರೈನ್. ನಮಗೆ ಇಷ್ಟೊಂದು ಥಿಂಕ್ ಮಾಡಲಿಕ್ಕೆ ಇಷ್ಟೊಂದು ನಮ್ಮ IQ ಲೆವೆಲ್ ಹೆಚ್ಚಿಗೆ ಇದೆ, ನಮ್ಮ ಬ್ರೈನ್ ಚೆನ್ನಾಗಿದೆ. ಸೊ ಅದು ಕೂಡ ಮಾಡಿರೋದು ಯಾವುದರಿಂದ? ಫ್ಯಾಟ್. ಸೊ ನಮಗೆ ಹೇಗೆ ಹೇಳಲಿಕ್ಕಾಗುತ್ತೆ ಫ್ಯಾಟ್ ಕೆಟ್ಟದು ಅಂತ, ಅಲ್ವಾ? ಕೊಲೆಸ್ಟ್ರಾಲ್ ಇದ್ದರೆ ಮಾತ್ರ ನಮ್ಮ ಬ್ರೈನ್ ಫಂಕ್ಷನ್ಸ್ ಸರಿಯಾಗುತ್ತೆ. ನಮ್ಮ ಸ್ಪೈನಲ್ ಕಾರ್ಡ್ ಮಾಡಿರೋದ್ರಲ್ಲಿ ಕೂಡ ಕೊಲೆಸ್ಟ್ರಾಲ್ ಇದೆ. ಅದೇ ಥರ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗಿರುವಂಥ ಭಾಳಷ್ಟು ಹಾರ್ಮೋನ್ಸ್ ಏನಿದೆ, ಅದು ಅಡ್ರಿನಲ್ ಹಾರ್ಮೋನ್ಸ್ ಇರ್ಬೋದು, ಈಸ್ಟ್ರೋಜನ್ ಇರ್ಬೋದು, ಪ್ರೊಜೆಸ್ಟ್ರಾನ್ ಇರ್ಬೋದು, ಈ ಥರ ಭಾಳಷ್ಟು ಹಾರ್ಮೋನ್ ಪ್ರೊಡ್ಯೂಸ್ ಆಗೋದು ಕೂಡ ಈ ಕೊಲೆಸ್ಟ್ರಾಲಿಂದಾನೆ. ಆ್ಯಂಡ್ ನಮ್ಮ ಡೈಜೆಷನಿಗೆ ಬೇಕಾಗಿರೋ ಬೈಲ್ ಆ್ಯಸಿಡ್ ಏನಿದೆ, ನಮ್ಮ ಪಿತ್ತರಸ ಏನಿದೆ, ಅದು ಪ್ರೊಡ್ಯೂಸ್ ಆಗಲಿಕ್ಕೂ ಕೂಡ ನಮ್ಗೆ ಏನು ಬೇಕು? ಕೊಲೆಸ್ಟ್ರಾಲ್ ಬೇಕು. ಆ್ಯಂಡ್ ನಾನು ಫಸ್ಟ್ ಹೇಳ್ದಂಗೆ ನಮ್ಮ ಪ್ರತಿಯೊಂದು ಸೆಲ್ ವಾಲ್, ನಮ್ಮ ಜೀವಕೋಶ ಏನಿದೆ ಅದು ಮಾಡಿರೋದು ಕೊಲೆಸ್ಟ್ರಾಲಿಂದ. ಸೊ ಕೊಲೆಸ್ಟ್ರಾಲ್ ಯಾವತ್ತೂ ಕೆಟ್ಟದಲ್ಲ. ಸೊ ನಮ್ಮ ಮನಸ್ಸಲ್ಲಿ, ಈಗ ಎಲ್ಲರ ಮನಸ್ಸಲ್ಲಿ ಕೂಡ ಒಂದು ಹೆದರಿಕೆ ಇದೆ, ಕೊಲೆಸ್ಟ್ರಾಲ್ ಹೆಚ್ಚಾದರೆ ನಮಗೆ ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆ ಇದೆ ಅಂತ. ಸೊ ನಾವೇನು ಮಾಡ್ತೀವಿ, ರುಟೀನ್ ಬ್ಲಡ್ ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತೀವಿ. ನಾವು ಲ್ಯಾಬಿಗೆ ಹೋಗಿ ಈವನ್ ಒಂದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೂಡ ತಗೊಳ್ಳೋದಿಲ್ಲ. ನಾವೇನು ಮಾಡ್ತೀವಿ, ಇಮಿಡಿಯೇಟ್ಲಿ ಒಂದು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಬೇಕು ಅಂತ. ಯಾಕಂದರೆ ನನ್ನ ಹತ್ರ ಬರುವಂಥ ಎಷ್ಟೋ ಪೇಷಂಟ್ಸ್ ಹೇಳ್ತಾರೆ ನನಗೆ, ಸರ್ ಟ್ರೈಗ್ಲಿಸರೈಡ್ ಹೆಚ್ಚಾಗಿದೆ, ಕೊಲೆಸ್ಟ್ರಾಲ್ ಹೆಚ್ಚಾಗಿದೆ. ಈಗ ಎಲ್ಲದೂ ಗೊತ್ತಿದೆ ಅವರಿಗೆ, ಟ್ರೈಗ್ಲಿಸರೈಡ್ಸು, ಕೊಲೆಸ್ಟ್ರಾಲ್ಡು, ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ಸ್, ಒಳ್ಳೆ ಕೊಲೆಸ್ಟ್ರಾಲು HDL ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ಸ್, ಮತ್ತು VLDL ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ಸ್. ಸೊ ಇದೆಲ್ಲ ಈಗ ಎಲ್ಲರಿಗೂ ಗೊತ್ತಿದೆ. ಯಾಕೆ? ಬಿಕಾಸ್ ನಮ್ಮಲ್ಲಿ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಕೂಡ ಅಷ್ಟೇ ಹೆಚ್ಚಾಗೋದ್ರಿಂದ ಆಲ್ ಆರ್ ವರೀಡ್. ಆ್ಯಂಡ್ ಈಗ ಅವರೆಲ್ಲ ಬರುವಾಗ ನಮ್ಮ ಹತ್ರ ಹೇಳುವಂಥ ಒಂದು ಫ್ಯಾಕ್ಟ್ ಏನಂದರೆ, ಸರ್ ನಾನು ಸನ್ಫ್ಲವರ್ ಆಯಿಲ್ ಅಷ್ಟೇ ಯೂಸ್ ಮಾಡ್ತೀವಿ, ಅಂದರೆ ನಾವು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಷ್ಟೇ ಯೂಸ್ ಮಾಡ್ತೀವಿ ಅಂತ ಹೇಳೋರು ಕೂಡ ತುಂಬ ಜನ ಇದ್ದಾರೆ. ಸೊ ನಾವು ಫಸ್ಟ್ ತಿಳ್ಕೊಬೇಕಾಗಿದೆ ಏನಂದರೆ, ನಾನು ಹೇಳ್ದಂಗೆ 80% ಕೊಲೆಸ್ಟ್ರಾಲ್ ಪ್ರೊಡ್ಯೂಸ್ ಆಗೋದು ನಮ್ಮ ಬಾಡಿಯಲ್ಲಿರುವಂಥ ಲಿವರಿಂದ. ಆ್ಯಂಡ್ ಅದಕ್ಕೆ ನೀವು ಫ್ಯಾಟ್ ಇರುವ ಫುಡ್ಡೇ ತಗೋಬೇಕು ಅಂತ ಏನಿಲ್ಲ. ಫ್ಯಾಟ್ ಇರುವ ಫುಡ್ ತಗೊಳ್ಳಿಲ್ಲ ಅಂದರೂ ಕೂಡ ನಾವು ನ್ಯಾಚುರಲಿ ತಗೊಳ್ಳೋಂಥ ಅನ್ನ ಆದರೂ ಕೂಡ ಅದು ನಮ್ಮ ಬಾಡಿಯಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ವೆರಿ ಸಿಂಪಲ್ ಆಗಿರುವಂಥ ನಾವೊಂದು ಎಕ್ಸಾಂಪಲ್ ಹೇಳ್ತೇನೆ. ನಿಮಗೆಲ್ಲ ಗೊತ್ತಿರ್ಬೋದು, ಹಾಲಲ್ಲಿ ಕೊಲೆಸ್ಟ್ರಾಲ್ ಇದೆ. ಅದು ನಮ್ಮ ದೇಸಿ ಆಕಳ ಹಾಲಲ್ಲಿ ಕೊಲೆಸ್ಟ್ರಾಲ್ನ ಅಂಶ ಹೆಚ್ಚಿಗೆ ಇದೆ. A2 ಮಿಲ್ಕ್ ಅಂತ ಹೇಳ್ತೀವಿ. ಈವನ್ 100-120 ರೂಪಾಯಿ ಕೊಟ್ಟು ನಾವು ಅದು ಖರೀದಿ ಮಾಡ್ತೀವಿ. ನಾರ್ಮಲ್ ಹಾಲಿದ್ರೆ, ಹಾಲಿಗೆ 40 ರೂಪಾಯಿ ಇದ್ದರೆ ನಾವೇನು ಮಾಡ್ತೀವಿ, 120 ರೂಪಾಯಿ ಕೊಟ್ಟು ದೇಸಿ ಹಾಲಿಂದು ಮಿಲ್ಕ್ ತಗೊಳ್ತೀವಿ. ಅದು ಕೆಟ್ಟದು ಅಂತಲ್ಲ ನಾನು ಹೇಳ್ತಾ ಇರೋದು, ಅದು ತುಂಬ ಒಳ್ಳೆಯದು. ಆ್ಯಂಡ್ ಹಾಲಲ್ಲಿ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಿಗೆ ಇದೆ ದೇಸಿ ಹಸು ಹಾಲಲ್ಲಿ. ಬಟ್ ಹಸು ಏನು ತಿನ್ನುತ್ತೆ? ಹಸುಗೆ ನಾವು ಯಾರಾದರೂ ಫ್ರೈಡ್ ಐಟಮ್ಸ್ ಕೊಡ್ತೀರಾ? ಇಲ್ಲ. ಸೊ ಹುಲ್ಲು ತಿನ್ನುವ ಹಸು ಹಾಲಲ್ಲಿ ಕೊಲೆಸ್ಟ್ರಾಲ್ ಇದೆ ಅಂದರೆ ಅದರ ಅರ್ಥ ಏನು? ನಾವು ಏನೇ ಆಹಾರ ತಗೊಂಡ್ರೂ ಕೂಡ ನಮ್ಮ ಬಾಡಿಯಲ್ಲಿರುವಂಥ ಲಿವರ್ ಏನಿದೆ ಅದನ್ನು ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ನಾವು ನಮ್ಮ ಬಾಡಿಯಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಹೆಚ್ಚಾಗಬೇಕು. ಈಗ ನಾನು ಹೇಳಿದ್ದೇನೆ HDL ಅದು ಹೆಚ್ಚಾಗಬೇಕು ಅಂತಿದ್ರೆ ನಾವು ಏನು ಮಾಡಬೇಕು?
ಒಳ್ಳೆ ಫ್ಯಾಟ್ ಇರುವಂಥ ಆಹಾರ ತಗೋಬೇಕು. ಸೊ ಫ್ಯಾಟ್ ಇರುವಂಥ ಆಹಾರ ತಗೊಂಡ್ರೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗುತ್ತೆ ಅಂತ ಒಂದು ತಪ್ಪು ಕಲ್ಪನೆಯಿಂದ ನಾವೇನು ಮಾಡ್ತೀವಿ, ಭಾಳಷ್ಟು ಒಳ್ಳೆ ಆಹಾರಗಳನ್ನು ತಗೊಳ್ಳೋದನ್ನು ಬಿಟ್ಟು ಬಿಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ನಮ್ಮಲ್ಲಿ ಬರುವಂಥ ಪೇಷಂಟ್ಸ್ ವೆಯ್ಟ್ ರಿಡಕ್ಷನಿಗೆ ಬಂದವರು ಅಥವಾ ಲೈಕ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇದ್ದಿರ್ಬೋದು, ಅವರಿಗೆ ನಾವೇನು ಹೇಳ್ತೀವಿ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಮೊಟ್ಟೆ ತಗೊಳ್ಳಿ ಅಂತ ಹೇಳ್ತೀವಿ. ಅಯ್ಯೋ ಮೊಟ್ಟೆ ತಗೋಬಾರ್ದಲ್ಲ ಸರ್, ಯಾಕಂದರೆ ಮೊಟ್ಟೆ ತಿಂದರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲ ನಾನು ಕನ್ವಿನ್ಸ್ ಮಾಡ್ತೇನೆ ಅವರಿಗೆ ಏನೂ ತೊಂದರೆ ಆಗಲ್ಲ ನೀವು ತಗೊಳ್ಳಿ ಅಂತ ಹೇಳಿದ್ರು ಕೂಡ ಇಲ್ಲ, ಎಗ್ ಯೋಕಲ್ಲಿ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳ್ತಾರೆ. ಸೊ ನಮ್ಮ ಬಾಡಿಯಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ LDL ಏನಿದೆ ಅದನ್ನು ರೀಪ್ಲೇಸ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಒಳ್ಳೆ ಕೊಲೆಸ್ಟ್ರಾಲ್ ತಗೋಬೇಕು. ನಿಮಗೆ ಗೊತ್ತಾ, ನಮಗೆ ಡೈಲಿ ನಾವು ತಗೊಳ್ಳೋಂಥ ಆಹಾರ ಏನಿದೆ, ಒಂದು ಮನುಷ್ಯನಿಗೆ ಆ್ಯಾವ್ರೇಜ್ ಒಂದು 2000 ಕಿಲೋ ಕ್ಯಾಲರಿ ಬೇಕು ಒಂದು ದಿವಸದ್ದು ಲೈಕ್ ನಾರ್ಮಲ್ ಆ್ಯಕ್ಟಿವಿಟೀಸಿಗೆ ಬೇಕಾಗಿರುವಂಥ ಎನರ್ಜಿ. ಸೊ ಅದರಲ್ಲಿ ಒಂದು 60% ಆಫ್ ದ ಎನರ್ಜಿ ಏನಿದೆ ನಮಗದು ಕಾರ್ಬ್ಸಿಂದ ಸಿಗುತ್ತೆ. ಅಂದರೆ ನಾವು ತಗೊಳ್ಳೋಂಥ ಧಾನ್ಯಗಳಿರ್ಬೋದು, ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಅದರಿಂದೆಲ್ಲ ನಮಗೆ ಅರೌಂಡ್ 60% ಎನರ್ಜಿ ಸಿಗುತ್ತೆ. ರಿಮೈನಿಂಗ್ 30% ಎನರ್ಜಿ ಏನಿದೆ ಅಲ್ಲ ಅದು ನಮಗೆ ಫ್ಯಾಟಿಂದಾನೇ ಬೇಕು, ಮತ್ತು ಬಾಕಿ ಇರುವ 10% ಪ್ರೋಟೀನಿಂದ ಬೇಕು. ಸೊ ಈ 30% ಎನರ್ಜಿ ನಮ್ಮ ಫ್ಯಾಟಿಂದ ಜನ್ರೇಟ್ ಮಾಡಿದರೆ ಅದು ತುಂಬ ಒಳ್ಳೆಯದು ನಮಗೆ. ಸೊ ಬಟ್ ನಾವೇನು ಮಾಡ್ತೀವಿ, ತಗೊಳ್ಳಲ್ಲ ನಾವು ರೆಗ್ಯುಲರ್ ಕಂಟಿನ್ಯೂಸ್, ಯಾಕಂದರೆ ಡಾಕ್ಟರ್ ಹೇಳಿದ್ದಾರೆ ನಮಗೆ ಕೊಲೆಸ್ಟ್ರಾಲ್ ಹೆಚ್ಚಿಗಿದೆ ಅಂತ ಹೇಳಿ ನಾವೇನು ಮಾಡ್ತೀವಿ, ಯಾವುದು ಫ್ಯಾಟ್ ಇರುವಂಥ ಫುಡ್ಡುಗಳು ತಗೊಳ್ಳಲ್ಲ ಆ್ಯಂಡ್ ಬರೀ ಕಾರ್ಬೋಹೈಡ್ರೇಟ್ ತಗೊಳ್ತಾ ಹೋಗ್ತೀವಿ. ಲೇಟರ್ ನಾವು ಬ್ಲಡ್ ಟೆಸ್ಟ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಟ್ರೈಗ್ಲಿಸರೈಡ್ ವ್ಯಾಲ್ಯೂ ತುಂಬ ಹೆಚ್ಚಿಗಿದೆ, VLDL ತುಂಬ ಹೆಚ್ಚಿಗೆ ಇದೆ, ಕೊಲೆಸ್ಟ್ರಾಲ್ ಕೂಡ ತುಂಬ ಹೆಚ್ಚಾಗಿದೆ ಅಂತ ಗೊತ್ತಾಗುತ್ತೆ. ಸೊ ನಾವೇನು ಮಾಡಬೇಕು, ಒಳ್ಳೆ ಕೊಲೆಸ್ಟ್ರಾಲ್ ಇರುವಂಥ ಆಹಾರ, ಅದು ಮೊಟ್ಟೆ ಇರ್ಬೋದು, ನಟ್ಸ್ ಬಾದಾಮ್ ಇರ್ಬೋದು, ಪಿಸ್ಟಾಶಿ ಇರ್ಬೋದು, ಕ್ಯಾಶ್ಯೂ ಇರ್ಬೋದು. ಸೊ ಇಂಥ ಆಹಾರಗಳು, ಒಳ್ಳೆ ಎಣ್ಣೆ ಯೂಸ್ ಮಾಡ್ಬೋದು, ಲೈಕ್ ಗ್ರೌಂಡ್ನಟ್ ಆಯಿಲ್, ಇಂಥ ಎಣ್ಣೆಗಳೆಲ್ಲ ಯೂಸ್ ಮಾಡಿದರೆ ಏನಾಗುತ್ತೆ, ನಮ್ಮ ಒಳ್ಳೆ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗುತ್ತೆ. ಮೇನ್ಲಿ ತುಪ್ಪ, ತುಂಬ ಜನರಿಗೆ ಆ ಒಂದು ತಪ್ಪು ಕಲ್ಪನೆ ಇದೆ, ತುಪ್ಪ ತಗೊಳ್ಳೋದು ತುಂಬ ಕೆಟ್ಟದು ಅಂತೇಳಿ. ತುಪ್ಪ ತುಂಬ ಒಳ್ಳೆಯದು, ಯಾಕಂದರೆ ಅದು ನಿಮ್ಮ HDL ಬೂಸ್ಟ್ ಮಾಡುತ್ತೆ. HDL ಹೆಚ್ಚಾದರೆ ನಮಗೆ ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಈಗ ನೀವು ಯಾವುದೇ ಆಹಾರ ತಗೊಂಡ್ರೂ ಕೂಡ ಅದೇನಾಗುತ್ತೆ, ಬಾಡಿ ಅದನ್ನು ಫ್ಯಾಟಾಗಿ ಕನ್ವರ್ಟ್ ಮಾಡುತ್ತೆ. ಅದು ಮೇನ್ಲಿ ಒಂದು VLDL ಅಂತ ಕನ್ವರ್ಟ್ ಆಗುತ್ತೆ, ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ಸ್ ಅಂತ. ಅದು ಯಾಕೆಂದರೆ ಅದರಲ್ಲಿ ಎನರ್ಜಿ ರೂಪದಲ್ಲಿರುವಂಥ ಫ್ಯಾಟ್ ಏನಿದೆ, ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೀವಿ, ಅದು ಟ್ರಾನ್ಸ್ಪೋರ್ಟೇಷನ್ ಮಾಡುವ ಸಲುವಾಗಿ ಅದು VLDL ಅಂತ ಒಂದು ಸಬ್ಸ್ಟೆನ್ಸ್, ಒಂದು ಟ್ರಾನ್ಸ್ಪೋರ್ಟಿಂಗ್ ಲೈಕ್ ಒಂದು ಬೋಟ್ ಇದ್ದಂಗೆ ಅದು ಫಾರ್ಮ್ ಆಗುತ್ತೆ. ಸೊ ಅದೇ ಥರ ಏನಾಗುತ್ತೆ, ಒಂದು HDL ಕೂಡ ಫಾರ್ಮ್ ಆಗುತ್ತೆ. ಅದಕ್ಕೆ ನಾವು ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ಸ್ ಅಂತ ಹೇಳ್ತೀವಿ. ಸೊ ಈ VLDL ಏನು ಮಾಡುತ್ತೆ, ಎಲ್ಲ ಕಡೆ ಟ್ರೈಗ್ಲಿಸರೈಡ್ಸನ್ನು ಸಪ್ಲೈ ಮಾಡ್ತಾ ಈ VLDL ಕನ್ವರ್ಟ್ ಆಗುತ್ತೆ LDL ಆಗಿ. ಅದಕ್ಕೆ ನಾವು ಏನು ಹೇಳ್ತೀವಿ, ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ಸ್. ಬಟ್ ಈ LDL ಅಲ್ಲಿ ದೊಡ್ಡ ಮ್ಯಾಕ್ರೋ ಲೈಕ್ ಮಾಲಿಕ್ಯೂಲ್ಸ್ ತುಂಬಿಕೊಂಡಿರುತ್ತೆ. ಆ ಮ್ಯಾಕ್ರೋ ಮಾಲಿಕ್ಯೂಲ್ಗೆ ನಾವೇನು ಹೇಳ್ತೀವಿ, ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಸೊ ಹಾಗಾಗಿ LDLನ ನಾವೇನು ಹೇಳ್ತೀವಿ, ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಬಟ್ ಈ HDL ಅಲ್ಲಿ ಕೊಲೆಸ್ಟ್ರಾಲ್ ಇಲ್ಲ. ಮತ್ತೊಂದು ಫ್ಯಾಟ್ ನಾನು ಹೇಳಿದ್ನಲ್ಲ, ಏನೇ ಆಹಾರ ತೊಗೊಂಡ್ರು ಬಾಡಿ ಅದನ್ನು ಫ್ಯಾಟಾಗಿ ಕನ್ವರ್ಟ್ ಮಾಡುತ್ತೆ. ಅದು HDL ಇರ್ಬೋದು, VLDL ಇರ್ಬೋದು. ಸೊ ಈ HDL ಅಲ್ಲಿ ಕೊಲೆಸ್ಟ್ರಾಲ್ ಇಲ್ಲ. ಸೊ ಹಾಗಾಗಿ HDLಗೆ ಏನು ಬೇಕು, ಕೊಲೆಸ್ಟ್ರಾಲ್ ಬೇಕು. ಸೊ ಹೈ HDL ಇರೋವರಿಗೆ ಬ್ಲಾಕ್ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ. LDL ಏನು ಮಾಡುತ್ತೆ, ಬ್ಲಾಕನ್ನು ಕ್ರಿಯೇಟ್ ಮಾಡುವಂಥ ಇದಿದ್ದರೆ HDL ಏನು ಮಾಡುತ್ತೆ, ಆ ಬ್ಲಾಕನ್ನು ಕ್ಲಿಯರ್ ಮಾಡುವಂಥ ಡ್ಯೂಟಿ ಮಾಡುತ್ತೆ. ಅಲ್ಲಿ ಇರುವಂಥ ಕೊಲೆಸ್ಟ್ರಾಲನ್ನು ವಾಪಸ್ ಲಿವರಿಗೆ ಸಪ್ಲೈ ಮಾಡುವ ಡ್ಯೂಟಿ ಯಾರು ಮಾಡುತ್ತೆ, HDL ಮಾಡುತ್ತೆ. ಸೊ ಹಾಗಾಗಿ ಎಷ್ಟೋ ಪೇಷಂಟ್ಸ್, ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸ್ ಇದ್ದಾರೆ, ಅವರದು ಲೈಕ್ ಲಿಪಿಡ್ ಪ್ರೊಫೈಲ್ ನೋಡಿದಾಗ ಹೈ ಕೊಲೆಸ್ಟ್ರಾಲ್ ಲೆವೆಲ್ ಇರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಹೈ HDL ಕೂಡ ಇರುತ್ತೆ. ಅವ್ರದ್ದು HDL ಲೆವೆಲ್ ನೋಡಿದರೆ 50-60 ಆ ಲೆವೆಲಲ್ಲಿ ಇರುತ್ತೆ. ಸೊ ಅವರಿಗೆ ಹಾರ್ಟ್ ಅಟ್ಯಾಕ್ದು ಇನ್ಸಿಡೆನ್ಸೇ ಇಲ್ಲ. ಇಲ್ಲಿ ನಾವು ಇರುವಂಥ ಏರಿಯಾ ಮೇನ್ಲಿ ಸಿರ್ಸಿ ಏರಿಯಾ ಏನಿದೆ, ಇಲ್ಲಿ ಹೆಗ್ಡೆ ಕಮ್ಯುನಿಟೀಸ್ ಹೆಚ್ಚಿಗಿದೆ. ಬಟ್ ನಾ ಕಂಪೇರ್ ಮಾಡಿ ನೋಡಿದ್ರೆ ಅವರಲ್ಲಿ ಹಾರ್ಟ್ ಅಟ್ಯಾಕ್ನ ಇನ್ಸಿಡೆನ್ಸ್ ತುಂಬ ಕಡಿಮೆ ಇದೆ. ಅವರು ಡೈಲಿ ಬೆಳಿಗ್ಗೆ ತುಪ್ಪ ತಿಂತಾರೆ, ದೋಸೆಗೆ ತುಪ್ಪ ಇಲ್ಲ ಅಂದರೆ ತಿನ್ನೋಕ್ಕೆ ಆಗಲ್ಲ, ಬ್ರೇಕ್ಫಾಸ್ಟೇ ಆಗಲ್ಲ ಅವರಿಗೆ. ಸೊ ಬಟ್ ಅವ್ರದ್ದು HDL ಲೆವೆಲ್ ಏನಿದೆ ಅದು ತುಂಬ ಹೈ ಇರೋದ್ರಿಂದ ಅವರಿಗೆ ಹಾರ್ಟ್ ಅಟ್ಯಾಕ್ದ ರೇಷಿಯೋ ಏನಿದೆ ಅದು ತುಂಬ ಕಡಿಮೆ ಇದೆ. ಬಟ್ ನಾವೇನು ಮಾಡ್ತೀವಿ, ಯೂಶ್ವಲಿ ಲೈಕ್ ಡಾಕ್ಟರ್ ಹೇಳಿದ್ದಾರೆ ನಮಗೆ ಫ್ಯಾಟಿ ಫುಡ್ ತಗೋಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿ ತುಪ್ಪ ಇಂಥ ಒಳ್ಳೆ ಫ್ಯಾಟ್ಗಳನ್ನು ಅವಾಯ್ಡ್ ಮಾಡ್ತೀವಿ. ಅವರು ತುಂಬ ಲೈಕ್ ವೆರಿ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡ್ತೀವಿ, ಬರೀ ಧಾನ್ಯಗಳು ತಿಂತಾ ಇರ್ತೀವಿ. ಅವರ ಕೊಲೆಸ್ಟ್ರಾಲ್ ಆದರೂ ಕೂಡ ಅವರ ಕೊಲೆಸ್ಟ್ರಾಲ್ ಹೆಚ್ಚಿಗಿರುತ್ತೆ. HDL ಲೆವೆಲು ಲೋ ಇರುತ್ತೆ, ಓವರಾಲ್ ಕೊಲೆಸ್ಟ್ರಾಲ್ ಲೆವೆಲ್ ಲೋ ಇರುತ್ತೆ, ಲೆಸ್ ದ್ಯಾನ್ 200 ಇರುತ್ತೆ. ಬಟ್ ಅವ್ರದ್ದು LDL ಲೆವೆಲು ಹೈ ಇರುತ್ತೆ, ಅರೌಂಡ್ 100 or 100 ಅಬೋವ್ LDL ಇದ್ದರೆ ಅಬೋವ್ ಎನ್ ಏಜ್ ಆಫ್ 40 ನಾವು ಅದು ರಿಸ್ಕ್ ಗ್ರೂಪ್ ಅಂತಲೇ ಹೇಳ್ತೀವಿ. ಸೊ ಈವನ್ ಕೊಲೆಸ್ಟ್ರಾಲ್ ಕಂಟ್ರೋಲಲ್ಲಿ ಇದ್ದರೂ ಕೂಡ ಅವರಿಗೆ ಹಾರ್ಟ್ ಅಟ್ಯಾಕ್ ಬರುವಂಥ ಸಾಧ್ಯತೆ ಏನಿದೆ ಅದು ತುಂಬ ಹೆಚ್ಚಿಗೆ ಇದೆ. ಸೊ ಕೊಲೆಸ್ಟ್ರಾಲ್ ಕೆಟ್ಟದಲ್ಲ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಈಗ ಯಾಕೆ ಯೂಶ್ವಲಿ ಒಂದು ಲೈಕ್ ಪೇಷಂಟ್ಸ್ಗೆ ಹೈ ಕೊಲೆಸ್ಟ್ರಾಲ್ ಲೆವೆಲ್ ಇರೋವರಿಗೆ ಕೊಲೆಸ್ಟ್ರಾಲ್ ಲೋವರಿಂಗ್ ಡ್ರಗ್ ಕೊಡ್ತೀವಿ ಅಂದರೆ, ಮೋಸ್ಟ್ ಆಫ್ ದ ಕೇಸಸಲ್ಲಿ ನೀವು ನೋಡಿ ಅವರಿಗೆ ಯಾವಾಗ ಕೊಲೆಸ್ಟ್ರಾಲ್ದು ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾರೆ, ವೆನ್ ದೇ ಆರ್ ಡಯಾಬಿಟಿಕ್ ಒಂದು,
ಅವರಿಗೆ ಲೈಕ್ ಮಧುಮೇಹ ಅಥವಾ ಲೈಕ್ ಹೈ ಗ್ಲೂಕೋಸ್ ಲೆವೆಲ್ ಇರೋವರಿಗೆ ಕೊಲೆಸ್ಟ್ರಾಲ್ದು ಮೆಡಿಸಿನ್ ಸ್ಟಾರ್ಟ್ ಮಾಡ್ತಾರೆ. ಅಥವಾ ದೇ ಶುಡ್ ಬಿ ಹೈಪರ್ ಟೆನ್ಸಿವ್, ಅಂದರೆ ಅವರಿಗೆ ಲೈಕ್ BP ಕಾಯಿಲೆ ಇರೋವರಿಗೆ ಕೂಡ ಇದು ಸ್ಟಾರ್ಟ್ ಮಾಡ್ತಾರೆ. ಸೊ ಇದರದೆಲ್ಲ ಮೇನ್ ರೀಸನ್ ಏನು ಅಂತ ಕೇಳಿದರೆ, ಆ್ಯಕ್ಚುಲಿ ಫ್ಯಾಟ್ ಅಲ್ಲ ಕೆಟ್ಟದು, ನಾವು ತಗೊಳ್ಳುವಂಥ ಆಹಾರದಲ್ಲಿ ಇರುವಂಥ ಗ್ಲೂಕೋಸ್ ಏನಿದೆ ದಟ್ ಈಸ್ ದಿ ವರ್ಸ್ಟ್. ನಮಗೆ ಬರುವಂಥ ಭಾಳಷ್ಟು ಕಾಯಿಲೆಗಳಿಗೆ ಮುಖ್ಯ ಕಾರಣ ಏನು ಅಂದರೆ ನಾವು ಇಷ್ಟೆಲ್ಲ ಧಾನ್ಯಗಳು ತಗೊಳ್ತೀವಿ. ಓಕೆ, ನಾನು ಹೇಳಿದೆ ನಮ್ಮ ಡೈಲಿ ರಿಕ್ವೈರ್ಮೆಂಟ್ ಏನಿದೆ, ಲೈಕ್ ಎನರ್ಜಿ ರಿಕ್ವೈರ್ಮೆಂಟ್ ಏನಿದೆ ಅದರಲ್ಲಿ 60% ನಮಗೆ ಧಾನ್ಯಗಳಿಂದ ಅಥವಾ ಕಾರ್ಬೋಹೈಡ್ರೇಟಿಂದ, ಧಾನ್ಯ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಬೇರೆ ಬೇರೆ ಐಟಮ್ಸ್ ಇರ್ಬೋದು, ಅದರಿಂದ ಸಿಗಬೇಕು. ಬಟ್ ನಾವೇನು ಮಾಡ್ತೀವಿ, ನಮ್ಮ ಡಯಟ್ ಪ್ಯಾಟರ್ನ್ ಏನಿದೆ, ನಾವು ತುಂಬ ರೈಸ್ ತೊಗೊಳ್ತೀವಿ ಅಥವಾ ತುಂಬ ನಾವು ಡಯಟಿಂಗ್ ಮಾಡ್ತಾ ಇದ್ವಿ ಅಂತ ಹೇಳೋರು ಕೂಡ ರೈಸ್ ಬಿಟ್ಟು ಚಪಾತಿ ತೊಗೊಂಡ್ರೆ ಅದು ಡಯಟಿಂಗ್ ಅಂತ ತಿಳ್ಕೊಂಡವರಿದ್ದಾರೆ. ಸೊ ನಾವು ರೆಗ್ಯುಲರ್ ಫುಡ್ಡಲ್ಲಿ ತುಂಬ ಧಾನ್ಯಗಳು ತಗೊಂಡಾಗ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ನ ಅಂಶ ತುಂಬ ಹೆಚ್ಚಾಗುತ್ತೆ. ಆ ಗ್ಲೂಕೋಸ್ ಏನು ಮಾಡುತ್ತೆ, ಗ್ಲೂಕೋಸ್ ಹೆಚ್ಚಾದ ಕೂಡಲೇ ನಮ್ಮ ಬ್ಲಡ್ ವೆಸಲ್ ಲೂಮನ್ ಏನಿದೆ, ಒಳಗಡೆ ಇರುವಂಥ ಆ ಲೇಯರ್ ಏನಿದೆ ಅಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ. ಇನ್ಫ್ಲಮೇಷನ್ ಸ್ಟಾರ್ಟ್ ಆದ ಕೂಡಲೇ ಅಲ್ಲಿ ಒಂದು ಸ್ಕಾರ್ ಫಾರ್ಮೇಷನ್ ಆಗುತ್ತೆ. ಆ ಸ್ಕಾರ್ಗೆ ನಾವೇನು ಹೇಳ್ತೀವಿ, ಎಥೆರೋಸ್ಕ್ಲಿರೋಟಿಕ್ ಪ್ಲೇಕ್ ಅಂತ ಹೇಳ್ತೀವಿ. ಎಲ್ಲಿ ತನಕ ನಮ್ಮ ರಕ್ತನಾಳಗಳೊಳಗೆ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಲ್ವೋ ಅಲ್ಲಿ ತನಕ ನಮ್ಮ ಕೊಲೆಸ್ಟ್ರಾಲ್ ನಮ್ಗೆ ಏನೂ ಕೆಟ್ಟದ್ದು ಮಾಡಲ್ಲ. ಸೊ ಯಾವಾಗ ಅಲ್ಲೊಂದು ಸ್ಕಾರ್ ಫಾರ್ಮೇಷನ್ ಆಗುತ್ತೋ ಅವಾಗ ಏನು ಮಾಡುತ್ತೆ, ನಮ್ಮ LDL ಏನಿದೆ, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ಸ್, ಯಾವುದರಲ್ಲಿ ಹೆಚ್ಚಿಗೆ ಕೊಲೆಸ್ಟ್ರಾಲ್ ಇದೆಯೋ ಅದೇನು ಮಾಡುತ್ತೆ, ಆ ಸ್ಕಾರ್ಗೆ ಹೋಗಿ ಅಟ್ಯಾಚ್ ಆಗಿ ಅಲ್ಲಿಂದ ನಿಧಾನಕ್ಕೆ ಕೊಲೆಸ್ಟ್ರಾಲನ್ನು ಸಪ್ಲೈ ಮಾಡ್ತಾ ಹೋಗ್ತದೆ. ಸೊ ಆ ಸ್ಕಾರ್ ಏನಿದೆ ಅದು ದೊಡ್ಡ ಅಥೆರೋಸ್ಕ್ಲೆರೋಟಿಕ್ ಪ್ಲೇಕ್ ಏನಿದೆ ಅದು ದೊಡ್ಡ ಆಗ್ತಾ ಬರ್ತದೆ, ನಿಧಾನ ಇಟ್ ಫಾರ್ಮ್ಸ್ ಎ ಬ್ಲಾಕ್. ಸೊ ನೀವೇ ವಿಚಾರ ಮಾಡಿ, ಹೂ ಇಸ್ ದ ಕಲ್ಪ್ರಿಟ್? ಕೊಲೆಸ್ಟ್ರಾಲಿಂದ ನಮಗೆ ಬ್ಲಾಕ್ ಬಂತಾ ಅಲ್ಲ ಗ್ಲೂಕೋಸಿಂದ ಬ್ಲಾಕ್ ಬಂತಾ? ಇನ್ನು ಸೆಕೆಂಡ್, ಹೈಪರ್ ಟೆನ್ಷನ್. BP ಹೆಚ್ಚಿಗೆ ಇದ್ದಾಗ ಏನಾಗುತ್ತೆ, ರಕ್ತನಾಳಗಳಲ್ಲಿ ಹೆಚ್ಚಿಗೆ ಪ್ರೆಷರ್ ಇರುವುದರಿಂದ ಅಲ್ಲಿ ಇಂಜುರೀಸ್ ಆಗುವಂಥ ಸಾಧ್ಯತೆ ಇದೆ. ಇಂಜುರಿ ಆದಾಗ ಏನಾಗುತ್ತೆ, ಅಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ಅದನ್ನು ಬಾಡಿ ಹೀಲ್ ಮಾಡುತ್ತೆ. ಅದು ಹೀಲ್ ಮಾಡಿದಾಗ ಕೂಡ ಅಲ್ಲಿ ಏನಾಗುತ್ತೆ, ಒಂದು ಪ್ಲೇಕ್ ಫಾರ್ಮೇಷನ್ ಆಗುತ್ತೆ ಮತ್ತು LDL ಏನು ಮಾಡುತ್ತೆ, ಅಲ್ಲಿ ಹೋಗಿ ಅಟ್ಯಾಚ್ ಮಾಡಿ ಅದಕ್ಕೆ ಕೊಲೆಸ್ಟ್ರಾಲ್ ಸಪ್ಲೈ ಮಾಡ್ತಾ ಹೋಗ್ತದೆ. ಸೊ ಇದಕ್ಕೆ ರೂಟ್ ಕಾಸನ್ನು ನಾವು ಟ್ರೀಟ್ ಮಾಡಬೇಕು. ಅದರ ಬದಲು ನಾವು ಬರೀ ಕೊಲೆಸ್ಟ್ರಾಲ್ದು ಮೆಡಿಸಿನ್ ಅಷ್ಟೇ ತಗೊಳ್ತಾ ಇದ್ದರೆ ಲೈಕ್ ವಿಲ್ ನಾಟ್ ಗೆಟ್ ಗುಡ್ ಹೆಲ್ತ್. ಯಾಕಂದರೆ ಕೊಲೆಸ್ಟ್ರಾಲ್ ಈಸ್ ಒನ್ ಆಫ್ ದ ಬಿಲ್ಡಿಂಗ್ ಬ್ಲಾಕ್ ಆಫ್ ಅವರ್ ಬಾಡಿ. ನಮ್ಮ ಪ್ರತಿಯೊಂದು ಪ್ರಾಪರಾಗಿ ನಮ್ಮ ಬಾಡಿ ಫಂಕ್ಷನ್ಸ್ ಸರಿಯಾಗಬೇಕು ಅಂದರೆ ನಮಗೆ ಕೊಲೆಸ್ಟ್ರಾಲ್ ಬೇಕೇ ಬೇಕು. ಈಗ ನಾನು ನೋಡ್ತೇನಲ್ಲ, ತುಂಬ ಜನ ನಮ್ಮಲ್ಲಿ ಬರೋರು ತುಪ್ಪ ತಿನ್ನಲ್ಲ, ಮೊಟ್ಟೆ ತಿನ್ನಲ್ಲ, ನಟ್ಸ್ ತಿನ್ನಲ್ಲ, ಎಲ್ಲ ಬಿಟ್ಟಿದ್ದಾರೆ. ಏನು ತಿಂತೀರಾ? ಬರೀ ಅನ್ನ ಸಾರು. ಇಂಥವರಿಗೆ ಕಾಯಿಲೆ ಬರಲಿಕ್ಕಿರುವಂಥ ಸಾಧ್ಯತೆ ತುಂಬ ಹೆಚ್ಚಿಗೆ ಇರೋದು. ಅದು ಫಸ್ಟ್ ನೀವೆಲ್ಲರೂ ತಿಳ್ಕೋಬೇಕು. ಸೊ ಈಗ ಒಂದು ಪೇಷಂಟಿಗೆ ಲೈಕ್ ಕೊಲೆಸ್ಟ್ರಾಲ್ ಇದೆ, ಅಟ್ ದ ಸೇಮ್ ಟೈಮ್ ಡಯಾಬಿಟಿಸ್ ಇದೆ. ಅದಕ್ಕೆ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಏನು ಮಾಡ್ತಾರೆ ನೋಡಿ, ಯಾರಿಗೆ ಡಯಾಬಿಟಿಸ್ ಮೆಲೈಟಿಸ್ ಇದೆಯೋ ಅವರಿಗೆ ಕೊಲೆಸ್ಟ್ರಾಲ್ದು ಒಂದು ಮಾತ್ರೆ ಸ್ಟಾರ್ಟ್ ಮಾಡಿರ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಹೈ ಶುಗರ್ ಲೆವೆಲ್ ಇದೆ, ಇವರು ಮೇಂಟೈನ್ ಮಾಡಲ್ಲ, ಅವ್ರ ರಕ್ತನಾಳದಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ಅಲ್ಲಿ ಪ್ಲೇಕ್ ಆಗುವಂಥ ಸಾಧ್ಯತೆ ಹೆಚ್ಚಿಗೆ ಇದೆ ಅಂತ ಹೇಳಿ. ಸೊ ಬಟ್ ಅಟ್ ದ ಸೇಮ್ ಟೈಮ್ ಇಫ್ ಆ ಪೇಷಂಟಿಗೆ ಹೈ HDL ಲೆವೆಲ್ ಇದೆ, ಅದು ಅವರು ಒಳ್ಳೆ ನಟ್ಸ್ ತಗೊಳ್ತಾರೆ, ಬಾದಾಮ್ ತಗೊಳ್ತಾರೆ, ಪಿಸ್ತಾ ತಗೊಳ್ತಾರೆ, ತುಪ್ಪ ತಗೊಳ್ತಾರೆ, ಆ ಥರ ಒಳ್ಳೆ ಆಹಾರ ಸೇವಿಸೋದ್ರಿಂದ ಅವರದ್ದು HDL ಲೆವೆಲ್ ಹೈ ಇದ್ದರೆ ಏನಾಗುತ್ತೆ, HDLಗೆ ಏನು ಬೇಕು, ಕೊಲೆಸ್ಟ್ರಾಲ್ ಬೇಕು. ಅದಕ್ಕೆ ಕೊಲೆಸ್ಟ್ರಾಲ್ ಅಂದರೆ ಇಷ್ಟ. ಅದೇನು ಮಾಡುತ್ತೆ, ಅದು ಹೋಗಿ ಎಲ್ಲೆಲ್ಲಿ ಬ್ಲಾಕ್ ಇದೆಯೋ ಅಲ್ಲೇ ಅಟ್ಯಾಚ್ ಆಗಿ ಅಲ್ಲಿಂದ ಇರುವಂಥ ಕೊಲೆಸ್ಟ್ರಾಲನ್ನು ಅಬ್ಸಾರ್ಬ್ ಮಾಡಿ ವಾಪಸ್ ಲಿವರಿಗೆ ಸಪ್ಲೈ ಮಾಡುತ್ತೆ. ಸೊ ನಿಮ್ಮ ಓವರಾಲ್ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಿಗೆ ಇದ್ದರೂ ಕೂಡ ನಿಮಗೆ ಬ್ಲಾಕ್ಗಳಾಗುವಂಥ ಸಾಧ್ಯತೆ ತುಂಬ ಕಡಿಮೆ. ಸೊ ಅದಕ್ಕೆ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಬೇಕು ಅಂತಿದ್ದರೆ ದ ಬೆಸ್ಟ್ ವೇ ಈಸ್ ಟು ಹ್ಯಾವ್ ಗುಡ್ ಕೊಲೆಸ್ಟ್ರಾಲ್. ಸೊ ಈಗ ತುಂಬ ಜನರಿಗೆ ಡಯಾಬಿಟಿಸ್ ಇದೆ, ಯಾಕೆಂದರೆ ಇಂಡಿಯಾ ಇಸ್ ಅ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್. ಸೊ ಭಾಳಷ್ಟು ಜನರಿಗೆ ಡಯಾಬಿಟಿಸ್ ಇದೆ, ಅವರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಹೆಚ್ಚಿಗೆ ಇದೆ. ನಾವು ಸ್ಟ್ಯಾಟಿನ್ ಅಂತ ಮೆಡಿಸಿನ್ಸ್ ತಗೊಳ್ತೀವಿ, ಆ್ಯಂಡ್ ತುಂಬ ಜನರು ನಾವು ನೋಡ್ತೀವಿ ಇಷ್ಟೆಲ್ಲ ಮಾಡಿದರೂ ಕೂಡ ಅವರ ಕೊಲೆಸ್ಟ್ರಾಲ್ ಕಡಿಮೆ ಆಗಲ್ಲ. ಸೊ ಅದರಲ್ಲಿ ನಾವು ನಮ್ಮ ಆಹಾರ ಕ್ರಮದಲ್ಲಿ ಏನೇನು ಬದಲಾವಣೆಗಳು ಮಾಡಬೇಕು? ಅಫ್ಕೋರ್ಸ್ ಫಸ್ಟ್ ನೀವು ಮಾಡಬೇಕಾಗಿದೆ ಏನಂದರೆ ನಿಮ್ಮ ಕಾರ್ಬೋಹೈಡ್ರೇಟ್ ಇಂಟೇಕ್ ಏನಿದೆ ಅದನ್ನು ತುಂಬ ಕಡಿಮೆ ಮಾಡಬೇಕು, ಧಾನ್ಯಗಳನ್ನು ಆದಷ್ಟು ಕಮ್ಮಿ ಮಾಡಬೇಕು. ಓಕೆ, ಒಳ್ಳೆ ಫ್ಯಾಟ್ ಇರುವಂಥ ಆಹಾರವನ್ನು ತಗೊಳ್ಳಿ. ಅದು ತುಪ್ಪ ಇರ್ಬೋದು, ಹಾಲಿರ್ಬೋದು, ಮೊಸರು ಇರ್ಬೋದು, ಅಥವಾ ನಟ್ಸ್ಗಳಿರ್ಬೋದು, ಇದನ್ನು ಹೆಚ್ಚಿಗೆ ಸೇವಿಸಬೇಕು. ಅದು ತುಂಬ ಊಟ ಮಾಡಿ ಅದರ ಒಟ್ಟಿಗೆ ಈ ನಟ್ಸ್ಗಳನ್ನು ಸೇವಿಸಬೇಕು ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಸೊ ಯಾವುದಾದ್ರೂ ಒಂದು ಮೀಲನ್ನು ರೀಪ್ಲೇಸ್ ಮಾಡಿ ಫ್ರೂಟ್ಸನ್ನು ತಗೊಳ್ಳಿ ಅಥವಾ ನಟ್ಸ್ಗಳನ್ನು ಇನ್ಕ್ಲೂಡ್ ಮಾಡಿ. ಆ್ಯಂಡ್ ತುಂಬ ಒಳ್ಳೆ ಲೈಕ್ ಅಗಸೆ ಬೀಜ, ಒಮೆಗಾ 3 ಫ್ಯಾಟಿ ಆಸಿಡ್ ಇಂದ ಸಪ್ಲಿಮೆಂಟ್ಸನ್ನು ನೀವು ತಗೋಬೋದು. ಆ್ಯಂಡ್ 10% ಆಫ್ ಯುವರ್ ಡೈಲಿ ಕ್ಯಾಲರಿ ರಿಕ್ವೈರ್ಮೆಂಟ್ ಏನಿದೆ ಅದು ಪ್ರೋಟೀನಿಂದ ಸಿಗಬೇಕು. ಸೊ ಒಳ್ಳೆ ಪ್ರೋಟೀನ್ ತಗೊಳ್ಳಿ. ವೆಜಿಟೇರಿಯನ್ಸ್ ಆದರೆ ಪ್ರೋಟೀನ್ ಸಿಗುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಬಟ್ ಆದಷ್ಟು ಪನೀರ್, ಸೋಯಾ, ಮೊಳಕೆ ಕಾಳುಗಳು ಇಂಥದನ್ನು ನಾವು ಇನ್ಕ್ಲೂಡ್ ಮಾಡಬೇಕು. ಒಬ್ಬರ ಬಾಡಿ ವೆಯ್ಟ್ ಎಷ್ಟಿದೆಯೋ ಅಷ್ಟು ಗ್ರಾಮ್ ಪ್ರೋಟೀನ್ ಡೈಲಿ ತೊಗೊಂಡಿರಬೇಕು. ಆ್ಯಂಡ್ ನಮ್ಮ ಕೊಲೆಸ್ಟ್ರಾಲ್ ಕಮ್ಮಿ ಆಗಬೇಕು ಅಂದರೆ ನಾನು ಹೇಳಿದ್ದೇನೆ, ಕೊಲೆಸ್ಟ್ರಾಲ್ದು ಮೇನ್ ಫಂಕ್ಷನ್, ಒನ್ ಆಫ್ ದ ಮೇನ್ ಫಂಕ್ಷನ್ ಏನಂದರೆ ನಮ್ಮ ಬಾಡಿಯಲ್ಲಿರುವಂಥ ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡೋದು ಆ್ಯಂಡ್ ಡೈಜೆಷನ್ನ ಹೆಲ್ಪ್ ಮಾಡುವಂಥ ಬೈಲನ್ನು ಸೆಕ್ರೇಟ್ ಮಾಡೋದು, ಅಂದರೆ ಪಿತ್ತರಸ ಪ್ರೊಡ್ಯೂಸ್ ಮಾಡೋದು. ಸೊ ಬಟ್ ಏನಾಗುತ್ತೆ, ಪಿತ್ತರಸ ಪ್ರೊಡ್ಯೂಸ್ ಮಾಡಿ ಡೈಜೆಷನ್ ಆಗಿ ಆ ಪಿತ್ತರಸ ನಮ್ಮ ಲೈಕ್ GI ಟ್ರ್ಯಾಕ್ಟಲ್ಲಿ ಹೋಗುವಾಗ, ಸ್ಮಾಲ್ ಇಂಟೆಸ್ಟೈನಲ್ಲಿ ಹೋಗುವಾಗ ಏನು ಮಾಡುತ್ತೆ, ಬಾಡಿ ಯಾವುದನ್ನು ವೇಸ್ಟ್ ಮಾಡಲ್ಲ, ಆ ಬಾಡಿ ಅದನ್ನು ಅಬ್ಸಾರ್ಬ್ ಮಾಡುತ್ತೆ.
ಸೊ ಬಟ್ ಈ ರೀಅಬ್ಸಾರ್ಪ್ಷನ್ನ ನಾವು ಪ್ರಿವೆಂಟ್ ಮಾಡಿದರೆ ಅದೇನಾಗುತ್ತೆ, ನಮ್ಮ ಮಲದಲ್ಲಿ ಎಕ್ಸ್ಕ್ರೀಟ್ ಆಗಿ ಹೋಗುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ನಾರಿನಂಶ ಹೆಚ್ಚಿಗೆ ಇರುವಂಥ ಆಹಾರಗಳನ್ನು ತಗೋಬೇಕು. ಅದು ಕೂಡ ಸೊಲ್ಯುಬಲ್ ಫೈಬರ್. ನೀವು ಮೇಥಿ, ನಿಮ್ಮ ರೆಗ್ಯುಲರ್ ನೀವು ಮೇಥಿಯನ್ನು ಸೇವಿಸಿ, ಭಾಳಷ್ಟು ಸೊಪ್ಪು ಪಲ್ಯಗಳನ್ನು ಯೂಸ್ ಮಾಡಿ, ಬೇಕಾದರೆ ಇನುಲಿನ್ ಅಂತ ಸಿಗುತ್ತೆ, ಆ ಫುಡ್ ಸಪ್ಲಿಮೆಂಟ್ ಸಿಗುತ್ತೆ, ಅದನ್ನು ಯೂಸ್ ಮಾಡಿ. ಸೊ ಅದೆಲ್ಲ ಯೂಸ್ ಮಾಡಿದಾಗ ಏನಾಗುತ್ತೆ, ಯಾವಾಗ ನಮ್ಮ ಈ ಬೈಲ್ ಏನಿದೆ, ಪಿತ್ತರಸ ಏನಿದೆ, ಅದು ಫೈಬರ್ ಒಟ್ಟಿಗೆ, ಸೊಲ್ಯುಬಲ್ ಫೈಬರ್ ಒಟ್ಟಿಗೆ ಮಿಕ್ಸ್ ಆದಾಗ ಮಾತ್ರ ಅದನ್ನು ರೀಅಬ್ಸಾರ್ಬ್ ಮಾಡಲಿಕ್ಕೆ ಬಾಡಿಗೆ ಆಗಲ್ಲ. ಸೊ ಹಾಗಾಗಿ ಅದು ನಮ್ಮ ಸ್ಟೂಲಲ್ಲಿ, ಮಲದಲ್ಲಿ ಏನಾಗುತ್ತೆ, ಎಕ್ಸ್ಕ್ರೀಟ್ ಆಗಿ ಹೋಗುತ್ತೆ. ಅದು ಎಕ್ಸ್ಕ್ರೀಟ್ ಆಗಿ ಹೋದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿರುವ ಸ್ಟಾಕ್ ಏನಿದೆ, ಕೊಲೆಸ್ಟ್ರಾಲ್ ಏನಿದೆ, ಅದನ್ನು ಹೊಸದಾಗಿ ಪಿತ್ತರಸ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಅಥವಾ ಬೈಲ್ ಆ್ಯಸಿಡ್ ಸೆಕ್ರೀಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ವೇ. ನಮ್ಮ ಆಹಾರದಲ್ಲಿ ಹೆಚ್ಚಿಗೆ ಎಷ್ಟು ನೀವು ನಾರಿನಂಶ ಇನ್ಕ್ಲೂಡ್ ಮಾಡ್ತಿರೋ ಅಷ್ಟು ನಿಮಗೆ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಇದು ಬಿಟ್ಟು ಭಾಳಷ್ಟು ಮೆಡಿಸಿನ್ಸ್ ಇದೆ, ಹರ್ಬಲ್ ಮೆಡಿಸಿನ್ಸ್ ಇದೆ. ಅದು ನಮ್ಮ ಬೆಳ್ಳುಳ್ಳಿ, ನಿಮಗೆಲ್ಲ ಗೊತ್ತಿದೆ, ಬೆಳ್ಳುಳ್ಳಿ ತುಂಬ ಒಳ್ಳೆಯದು ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡಲಿಕ್ಕೆ. ಸೀಸಮ್ ಆಯಿಲ್ಸ್, ಸೀಸಮ್ ಏನಿದೆ ಅದು ತುಂಬ ಒಳ್ಳೆಯದು ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡಲಿಕ್ಕೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕರಿ ಲೀವ್ಸ್, ನಮ್ಮ ಲೈಕ್ ಬೇವಿನ ಸೊಪ್ಪು ಏನಿದೆ, ಕರಿಬೇವೇನಿದೆ, ಅದು ಕೂಡ ತುಂಬ ಒಳ್ಳೆಯದು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಲಿಕ್ಕೆ. ಸೊ ಈ ಥರ ಭಾಳಷ್ಟು ಹರ್ಬ್ಸ್ ನಮ್ಮ ನ್ಯಾಚುರಲ್, ನಮ್ಮ ರೆಗ್ಯುಲರ್ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಿದರೆ, ನಾನು ಬೇಕಾದರೆ ಅದ್ರ ಬಗ್ಗೆ ಇನ್ನೊಂದು ಎಕ್ಸ್ಕ್ಲೂಸಿವ್ ವೀಡಿಯೋ ಮಾಡ್ತೇನೆ. ನ್ಯಾಚುರಲಿ ನಮಗೆ ಯಾವ ಫುಡ್ ಐಟಮ್ಸ್ ತಗೊಂಡ್ರೆ ಈ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡ್ಬೋದು ಅಂತ ನಾನು ಹೇಳ್ತೇನೆ. ಸೊ ಫಸ್ಟ್ ನಾವು ತಿಳ್ಕೊಬೇಕಾಗಿದೆ ಅನ್ನೋದು, ನಮ್ಮ ಆಹಾರದಲ್ಲಿ ಏನೇನು ನಾವು ಚೇಂಜಸ್ ಮಾಡಬೇಕು. ಆ್ಯಂಡ್ ನಿಮ್ಮ ಮನಸ್ಸಲ್ಲಿರುವಂಥ ತಪ್ಪು ಕಲ್ಪನೆ ಏನಿದೆ, ನಾವು ಒಳ್ಳೆ ಫ್ಯಾಟ್ ಇರುವಂಥ ಫುಡ್ ತಗೊಂಡ್ರೆ ನಮ್ಮ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಅಂತ ತಪ್ಪು ಕಲ್ಪನೆ ಏನಿದೆ, ಅದನ್ನು ನೀವು ದೂರ ಮಾಡಬೇಕು. ಫ್ಯಾಟಿ ಫುಡ್ಡಿಂದ ಹೆಚ್ಚಾಗುವಂಥ ಕೊಲೆಸ್ಟ್ರಾಲ್ ದ ಪರ್ಸೆಂಟೇಜ್ ಈಸ್ ಓನ್ಲಿ 20%. 20% ಇಲ್ಲ, 15%. ರಿಮೈನಿಂಗ್ 80 to 85% ಕೊಲೆಸ್ಟ್ರಾಲ್ ನಮ್ಮ ಬಾಡಿಯಲ್ಲಿ ಲಿವರ್ ಪ್ರೊಡ್ಯೂಸ್ ಮಾಡುವಂಥದ್ದು. ಅದು ನೀವು ಏನೇ ಆಹಾರ ತಗೊಂಡ್ರೂ ಕೂಡ ಅದು ಫ್ಯಾಟ್ ಆಗಿ ನಮ್ಮ ಬಾಡಿಯಲ್ಲಿ ಕನ್ವರ್ಟ್ ಆಗೇ ಆಗುತ್ತೆ. ಸೊ ನಾನೀಗ ಫ್ಯಾಟ್ ಒಳ್ಳೆಯದು ಅಂತ ಹೇಳಿದ್ರೆ ಅರ್ಥ ನೀವು ಎಲ್ಲ ಫ್ಯಾಟಿ ಫುಡ್ಗಳನ್ನು ತಿನ್ಬೋದು ಅಂತಲ್ಲ. ಅದು ನಾವು ನೋಡಬೇಕು. ನಾನು ಹೇಳ್ದಂಗೆ ಒಳ್ಳೆ ಫ್ಯಾಟ್ ಇರುವಂಥ ಆಹಾರ ಸೇವಿಸಬೇಕು. ಇನ್ ದ ಫಾರ್ಮ್ ಆಫ್ ನಟ್ಸ್ ಇರ್ಬೋದು, ಹಾಲು ಇರ್ಬೋದು, ಅಥವಾ ಮೊಸರು ಇರ್ಬೋದು, ಅಥವಾ ತುಪ್ಪ ಇರ್ಬೋದು. ಸೊ ಈ ಥರ ಒಳ್ಳೆ ಆಹಾರಗಳನ್ನು ಸೇವಿಸಬೇಕು. ಅದು ಬಿಟ್ಟು ನಮ್ಮ ಮಾರ್ಕೆಟಲ್ಲಿ ಸಿಗುವಂಥ ಫ್ರೈಡ್ ಐಟಮ್ಸ್ ಏನಿದೆ, ಪಫ್ಸ್ ಏನಿದೆ, ಅಥವಾ ಬೇಕರಿ ಐಟಮ್ಸ್ ಏನಿದೆ, ಇದು ತಗೊಳ್ಳೋದ್ರಿಂದ ನಿಮ್ಮ ಕಾರ್ಡಿಯಾಕ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಏನಿದೆ ಅದು ಡಬಲ್ ಆಗುತ್ತೆ. ಯಾಕಂದರೆ ಅದರಲ್ಲಿ ಇರುವಂಥದ್ದು ಹೈಡ್ರೋಜನೇಟೆಡ್ ಫ್ಯಾಟ್, ಡಾಲ್ಡಾ. ಸೊ ಅದು ತಗೊಂಡ್ರೆ ಏನಾಗುತ್ತೆ, ನಮ್ಮ ಹೆಲ್ತ್ ತುಂಬ ಹಾಳಾಗುತ್ತೆ. ಆ್ಯಂಡ್ ಒಳಗಡೆ ನಮಗೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆ ತುಂಬ ಹೆಚ್ಚಾಗುತ್ತೆ. ಕೊರೋನರಿ ಬ್ಲಾಕ್ ಬರುವಂಥ ಸಾಧ್ಯತೆ ತುಂಬ ಹೆಚ್ಚಾಗುತ್ತೆ. ಈಗ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಹೈಯೆಸ್ಟ್ ಇರುವಂಥ ಒಂದು ಸ್ಟೇಟ್, ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ. ಕಾರ್ಡಿಯಾಕ್ ಪ್ರಾಬ್ಲಮ್ ಹೈಯೆಸ್ಟ್ ಇರುವಂಥ ಒಂದು ಸ್ಟೇಟ್ ಯಾವುದು ಕೇಳಿದ್ರೆ ಕೇರಳ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಅವರು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ, ಮತ್ತು ಸಿಗರೆಟ್ ಸೇರ್ತಾರೆ ಅಂತ ಹೇಳ್ತಾರೆ. ಸೊ ಇದೆರಡು ಅಲ್ಲ ಆ್ಯಕ್ಚುಲಿ ರೀಸನ್. ಬಿಫೋರ್ ಸೋ ಮೆನಿ ಇಯರ್ಸ್, ಮೇ ಬಿ ಒಂದು 20 ವರ್ಷ ಹಿಂದೆ ಕೇರಳ ವಾಸ್ ದ ಸ್ಟೇಟ್ ವಿತ್ ಲೀಸ್ಟ್ ಹಾರ್ಟ್ ಅಟ್ಯಾಕ್ಸ್. ತುಂಬ ಹಾರ್ಟ್ ಅಟ್ಯಾಕ್ ಕಡಿಮೆ ಇದ್ದಿದ್ದ ಸ್ಟೇಟ್ ಆಗಿತ್ತು. ಬಟ್ ಈಗ ಆವಾಗ ಕೂಡ ನಾವು ನೋಡಿದರೆ ಕೋಕೋನಟ್ ಆಯಿಲ್ ಏನಿದೆ ಅದು ಇದಕ್ಕಿಂತ ಹೆಚ್ಚಿಗೆ ಯೂಸ್ ಮಾಡ್ತಿದ್ರು. ಸಿಗರೆಟ್ ಇರಲಿಲ್ಲ, ಅದರ ಬದಲು ಎಲ್ಲರೂ ಬೀಡಿ ಸೇರ್ತಿದ್ರು. ಸೊ ವಾಟ್ ವಾಸ್ ದ ಡಿಫರೆನ್ಸ್? ಆ ಟೈಮಲ್ಲಿ ಕೇರಳ ಜನರದು ಮೇನ್ ಮುಖ್ಯ ಆಹಾರ ಏನು ಅಂತ ಕೇಳಿದರೆ, ನಾವು ಲೈಕ್ ತಂಗಳನ್ನ ಅಂತ ಹೇಳ್ತೀವಿ. ತಂಗಳನ್ನ ಮತ್ತು ಟಪಿಯೋಕ, ಮರಗೆಣಸು, ಅದು ಮೇನ್ ಆಹಾರ ಇತ್ತು ಅವ್ರದ್ದು. ಈಗ ಕೇರಳ ಜನರದ್ದು ಮೇನ್ ಆಹಾರ ಏನು ಅಂತ ಕೇಳಿದರೆ ಕೇರಳ ಪರೋಟ ಮತ್ತು ಪಪ್ಸ್. ನೀವು ಎಲ್ಲಿ ಬೇಕಾದರೂ ಹೋಗಿ ನೋಡಿ, ಕೇರಳ ಹೋಟೆಲ್ಸ್ ಇರುತ್ತೆ, ಅಲ್ಲಿ ಕೇರಳ ಪರೋಟ ಸಿಗುತ್ತೆ, ಪಪ್ಸು ಕೂಡ ಸಿಗುತ್ತೆ. ಆಲ್ಮೋಸ್ಟ್ ಆಲ್ ದ ಬೇಕರಿ ಬಿಸ್ನೆಸ್ ಮಾಡೋರು ಕೂಡ ಕೇರಳ ಇಟ್ಸೇ ಇದ್ದಾರೆ. ಸೊ ಈ ಕೇರಳ ಪರೋಟ ಅಂದರೆ ಏನು, ಬರೀ ಮೈದಾ, ಬರೀ ಪ್ರಾಸೆಸ್ಡ್ ಇದರಿಂದ ಮಾಡಿರೋದು, ಮೈದಾದಿಂದ ಮಾಡಿರೋದು, ಅದರಲ್ಲಿ ತುಂಬ ಡಾಲ್ಡಾ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. ಪಪ್ಸಲ್ಲಿ ಕೂಡ ಸೇಮ್ ಮೈದಾ ಆ್ಯಂಡ್ ಡಾಲ್ಡಾ, ದಿಸ್ ಈಸ್ ದ ಮೇನ್ ಲೈಕ್ ಇಂಗ್ರೀಡಿಯೆಂಟ್ಸ್. ಸೊ ಆ ಟ್ರಾನ್ಸ್ಫಾರ್ಮೇಷನ್ ಏನಿದೆ, ಮೊದಲಿರುವ ಮರಗೆಣಸಿಂದ ಈಗ ಏನು ಮೈದಾ ಮತ್ತು ಕೇರಳ ಪರೋಟ ಇಸ್ ಎ ಬ್ರ್ಯಾಂಡ್. ಯು ಗೋ ಇನ್ ದ ವರ್ಲ್ಡ್ ಎನಿವೇರ್, ಎಲ್ಲಿ ಬೇಕಾದ್ರೂ ಹೋಗಿ ನಿಮಗೆ ಕೇರಳ ಪರೋಟ ಸಿಗುತ್ತೆ. ಯಾಕಂದರೆ ನಾವು ಟೇಸ್ಟ್ ಹಿಂದೆ ಹೋಗೋರು. ಸೊ ಆ ಚೇಂಜಿಂದಾನೇ ನಮಗೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಕೂಡ ಕೇರಳದಲ್ಲಿ ಇಷ್ಟೊಂದು ಹೆಚ್ಚಾಗಿದೆ. ಅದು ಬಿಟ್ಟು ಆವಾಗ ಬೀಡಿ ಸೇರ್ತಿದ್ರು, ಈಗ ಸಿಗರೆಟ್ ಸೇರ್ತಾ ಇದ್ದಾರೆ. ಆವಾಗಲೂ ಕೋಕೋನಟ್ ಆಯಿಲ್ ಇದಕ್ಕಿಂತ ಹೆಚ್ಚಿಗೆ ಯೂಸ್ ಮಾಡ್ತಿದ್ರು, ಈಗ ಕೋಕೋನಟ್ ಆಯಿಲ್ ಅಷ್ಟೊಂದು ಯೂಸ್ ಮಾಡ್ತಾ ಇಲ್ಲ. ಯಾಕಂದರೆ ನಮ್ಮ ಅಡ್ವರ್ಟೈಸ್ಮೆಂಟ್ಗಳು ನೋಡಿ ನಾವೇನು ಮಾಡ್ತೀವಿ, ಹೆಚ್ಚಿಗೆ ಸನ್ಫ್ಲವರ್ ಆಯಿಲೇ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕೋಕೋನಟ್ ಆಯಿಲ್ ಈಸ್ ಗುಡ್. ಆ್ಯಕ್ಚುಲಿ ನಿಮಗೆ ಬಿಸಿ ಮಾಡಲಿಕ್ಕೆ, ಹೀಟ್ ಮಾಡಲಿಕ್ಕೆ, ಫ್ರೈ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಆಯಿಲ್ ಯಾವುದು ಅಂತ ಕೇಳಿದರೆ ಕೋಕೋನಟ್ ಆಯಿಲ್. ಯಾಕೆಂದರೆ ಅದರಲ್ಲಿ ಕಾರ್ಬನ್ ಡಬಲ್ ಬಾಂಡ್ಸ್ ಇರಲ್ಲ. ಎಷ್ಟೇ ಬಿಸಿ ಮಾಡಿದರೂ ಕೂಡ ಅದು ಸ್ಟ್ರಕ್ಚರ್ ಚೇಂಜ್ ಮಾಡಲ್ಲ. ನಾವು ಹೇಳ್ತೀವಿ ಪದೇ ಬಿಸಿ ಮಾಡಿದರೆ ಆಯಿಲ್ ಕಾರ್ಸಿನೋಜೆನಿಕ್ ಆಗುತ್ತೆ, ಅದರಿಂದ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತೀವಿ. ಬಟ್ ಈ ಥರ ಎಣ್ಣೆಗಳು ನೀವು ಎಷ್ಟೇ ಬಿಸಿ ಮಾಡಿದರೂ ಕೂಡ ಅದರ ಸ್ಟ್ರಕ್ಚರ್ ಚೇಂಜ್ ಮಾಡಲ್ಲ, ನಮಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಕೂಡ ತುಂಬ ಕಡಿಮೆ ಇರುತ್ತೆ. ಸೊ ನಾವೇನು ಮಾಡಬೇಕು, ನಾನೀಗ ಹೇಳೋದ್ರಿಂದ ನೀವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದರೆ, ನಾವು ಫ್ಯಾಟ್ ಯಾವತ್ತೂ ಕೆಟ್ಟದಲ್ಲ. ಬಟ್ ನಾವೇನು ಮಾಡಬೇಕು, ಒಳ್ಳೆ ಫ್ಯಾಟ್ ಇರುವಂಥ ಆಹಾರಗಳನ್ನು ಸೇವಿಸಬೇಕು, ನಮ್ಮ ಫುಡ್ ಹ್ಯಾಬಿಟನ್ನು ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಸಾಧ್ಯ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಳ್ಳೆ ಆಹಾರ ಕ್ರಮ ಏನು ಅಂತ, ಒಂದು ಡೈಲಿ ರುಟೀನಲ್ಲಿ ನಾವು ಯಾವ ಥರ ಆಹಾರ ತಗೋಬೇಕು ಅಂತ ಎಲ್ಲರೊಟ್ಟಿಗೆ ಶೇರ್ ಮಾಡ್ತೇನೆ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು.